ದಿಕ್ಕಿಗಿರಲಿಲ್ಲ, ಅದನ್ನು ಸರಿ ಮಾಡ್ಕೋಬೇಕು. ಅಂದರೆ ಅದಕ್ಕೆ ಫೋರ್ಸ್ ಬೇಕು ಆ್ಯಕ್ಚುಲಿ. ಸ್ವಲ್ಪ ಜಾಸ್ತಿ ಊಟ ಹಾಕ್ರಿ ಅವರು. 120 120 120 120 ಗೆಸ್ ಮಾಡಿದ್ರಾ? ಆದ್ರೆ ಬಂದಿದ್ದೀರಾ ಸೆಕೆಂಡ್ ರೌಂಡಿಗೆ. ಸೊ ಒಂದು ಸೂಪರ್ ಹಾಡನ್ನು ನಮ್ಮ ಜಡ್ಜಸ್ ನೀಡಿ. ಓಕೆ, ಎಸ್. ಎಲ್ಲರಿಗೂ ನಮಸ್ಕಾರ. ನಾನು ನಗಿಸಲು ನೀನು ನಗುವೆನು ನಾನು ಹಾಡನ್ನು ಹಾಡುತ್ತಿದ್ದೆ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಾನು ವೃಂದಾ ಚವಟೆ. ನಾನು ನವನಗರ್ ಹುಬ್ಳಿಯಿಂದ ಬಂದಿದ್ದೇನೆ. ಕೃಷ್ಣ ನಗಿಸಲು ನೀನು ನಗುವೆನು ನಾನು, ನಗಿಸಲು ನೀನು ನಗುವೆನು ನಾನು. ನಾನೊಂದು ಗೊಂಬೆಯೋ ನೀ ಸೂತ್ರಧಾರಿ, ನಿನ್ನ ಎದಿರೋ ನಾ ಪಾತ್ರಧಾರಿ. ನಗಿಸಲು ನೀನು ನಗುವೆನು ನಾನು, ನಾನೊಂದು ಗೊಂಬೆಯೋ ನೀ ಸೂತ್ರಧಾರಿ. ನನಗೂ ಆನಂದ ನಿನ್ನಿಂದ, ನುಡಿಸಲು ನೀನು ನುಡಿವೆನು ನಾನು, ನುಡಿಸಲು ನೀನು ನುಡಿವೆನು ನಾನು. ನಾನೊಂದು ಬೊಂಬೆಯೋ ನೀ ಸೂತ್ರಧಾರಿ, ನಿನ್ನ ಎದಿರೋ ನಾ ಪಾತ್ರಧಾರಿ. ನಗಿಸಲು ನೀನು ನಗುವೆನು ನಾನು, ನಾನೊಂದು ಬೊಂಬೆಯೋ ನೀ ಸೂತ್ರಧಾರಿ. ಕಾಣದೆಯಲ್ಲೋ ನೀನಿರಲೇನೋ ಕುಣಿಸುವೆ ನಿನ್ನ ತಾಳಕ್ಕೆ ನನ್ನ, ಕೈ ಹಿಡಿದೆನ್ನ ನಡೆಸೋ ಕರುಣಿಸು ಹರಸೋ, ನನ್ನ ಸೇವೆ ಸ್ವೀಕರಿಸು. ನಡೆಸಲು ನೀನು ನಡಿವೆನು ನಾನು, ನಡೆಸಲು ನೀನು ನಡೆವೆನು ನಾನು. ನಾನೊಂದು ಬೊಂಬೆಯೋ ನೀ ಸೂತ್ರಧಾರಿ, ನಿನ್ನ ಎದಿರೋ ನಾ ಪಾತ್ರಧಾರಿ. ನಗಿಸಲು ನೀನು ನಗುವೆನು ನಾನು, ನಾನೊಂದು ಬೊಂಬೆಯೋ ನೀ
ವಾ 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 ಜೋರಾದ ಚಪ್ಪಾಳೆ ಬರಬೇಕು. ಸೂಪರ್, ಭಾಳ ಚೆನ್ನಾಗಿ ಹಾಡಿದ್ದೀರಾ. ಭಾಳ ಖುಷಿ ಆಯ್ತು ನಮಗೆ. ಗಿರೀಶ್ ಹೆಗಡೆ ಅವರೇ, ಏನಾದರೂ ಕೆಲಸ ಇದ್ರೆ ಕೊಡ್ತೀರೇನ್ರಿ? ಎಷ್ಟು ಚಂದ ಈ ಸಾಂಗು. ಸರ್ ಹೇಳಿದ್ರು ರಾಜನ್ ನಾಗೇಂದ್ರ ಕಂಪೋಸಿಷನ್ ಇದು, ಗಾಳಿ ಮಾತು ಸಿನಿಮಾದಿದು. ಅಮ್ಮ ಜಾನಕಿ ಅಮ್ಮ ಅದು ಟಚ್ ಮಾಡೋಕ್ಕಾಗಲ್ಲ ಅವ್ರನ್ನೆಲ್ಲ. ಬಟ್ ಆ ಒಂದು ಹಂತಕ್ಕೆ ಹಾಡಿದ್ದೀರಾ ಮೇಡಮ್ ನೀವು, ತುಂಬ ಒಂದು ಒಳ್ಳೆಯದು. ಆದರೆ ಕೆಲವೊಂದಷ್ಟು ಏನಾಗ್ತಿತ್ತು ಅಂದರೆ, ಇದು ಸ್ಪೀಡ್ ಜಾಸ್ತಿ ಇದು ಗೊತ್ತಿಲ್ಲ, ಎಕ್ಸ್ ಟೆಂಪೋ ಆಗ್ತಿತ್ತು. ಧಾಕ್ ದಿಂದ ನಗಿಸಲು ನೀನು, ಅಥವಾ ನೀವು ಸಂಗತಿ ಸಲುವಾಗಿ ಮಾಡ್ತಿದ್ರು, ಅಥವಾ ಅದು ತುಂಬ ನಿಮ್ದು ಹೇಳೋದು ಎಕ್ಸ್ ಟೆಂಪೋ ಆಗ್ತಿತ್ತು. ಎಕ್ಸ್ ಟೆಂಪೋ ಅಂದರೆ ಗೊತ್ತಾಗುತ್ತಾ, ಕರೆಕ್ಟ್ ಕ್ಲಿಕ್ಕಿಗೆ ಇರಲಿಲ್ಲ ಅದು. ಅದನ್ನು ಸರಿ ಮಾಡ್ಕೋಬೇಕು. ಅಂದರೆ ಅದಕ್ಕೆ ಫೋರ್ಸ್ ಬೇಕು ಆ್ಯಕ್ಚುಲಿ. ಸ್ವಲ್ಪ ಜಾಸ್ತಿ ಊಟ ಹಾಕ್ರಿ ಅವರು, ಸ್ವಲ್ಪ ಜಾಸ್ತಿ ತಿಂದರೆ ಜಾಸ್ತಿ ಫೋರ್ಸ್ ಬರ್ತದೆ ಕ್ಲಿಕ್ ಆಡೋಕ್ಕೆ. ನಾನೊಂದು ಬೊಂಬೆ, ಆ ಜಾಗ ಒಂಚೂರು ಹೋಯ್ತು. ಬೊಂಬೆಯೋ ಹಂಗಾಡಿದ್ದಾರೆ ಅವರು. ಬೊಂಬೆಯೋ ಹಂಗಾಡಿಲ್ಲ. ಬೊಂಬೆಯೋ ನೀ ಸೂತ್ರಧಾರೆ ಅಲ್ವಾ? ಅದೆಲ್ಲ ಸಣ್ಣ 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 ಮೈನ್ಯೂಟ್ ಮಿಸ್ಟೇಕ್ಸ್ ಹೋಗ್ತಾ ಇರ್ತಾರೆ. ಓಕೆ, ಜೈ. ಒಟ್ಟಿನಲ್ಲಿ ಒಟ್ಟಾರೆ ಹಾಡು ತುಂಬ ಚೆನ್ನಾಗಿ ಮೂಡಿ ಬಂತು. ಅದೇ ಸರ್ ಹೇಳಿದ ಹಾಗೆ ಕೆಲವೊಂದು ಸಂಗತಿಗಳು ಎಕ್ಸಾಕ್ಟ್ ಏನು ಹಾಡಿದ್ದಾರೆ ಅಂತ ಸ್ವಲ್ಪ ತಲೆ ಕೆಡಿಸ್ಕೋಬೇಕಾಗ್ತದೆ ನಾವು. ಅದರಲ್ಲಿ ಅವ್ರ ಮೇಲೆ ಹೋಗಿರ್ತಾರೆ, ಒಂದೇನೋ ಸಂಗತಿ ಅದೇ ಈ ಸಂಗತಿ ಏನಿದೆ ಎಂಬುದು ಇನ್ನೊಂದು 4 ಸರ್ತಿ ಹೇಳಿಕೊಂಡು ಅದೇ ರೀತಿಯಾಗಿ ಸ್ವಲ್ಪ ಏನೋ ಭಿನ್ನ ಅನ್ನಿಸ್ತು ನನಗೆ. ಹೌದಾ? ನನಗಿಂತ ತುಂಬ ಚೆನ್ನಾಗಿ ಹಾಡಿದ್ರಿ ನೀವು. ಆಲ್ ದಿ ಬೆಸ್ಟ್. ಓಕೆ, ಸೂಪರ್ ಸೂಪರ್ ಆಗಿ ಹೇಳಿದ್ರ, ಎಲ್ಲೂ ಲೈಕ್ ಮಾಡಿದ್ದಾರೆ. ಸೂಪರ್ ಸಾಂಗ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.